ನಮಸ್ತೆ, ವೆಲ್ಕಮ್ ಟು ಮಿನಿ ವ್ಲಾಗ್. ಸೊ ಇವತ್ತು ನಾನು ಕಿಚನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಇವತ್ತು ನಾನು ಮೆಂತ್ಯ ಭಾತ್ನ ಮಾಡ್ತಿದ್ದೀನಿ. ಅದರಲ್ಲಿ ಏನು ಸ್ಪೆಷಲು ಅಂತ ನೀವು ಹೇಳಿದ್ರೆ, ಸ್ವಲ್ಪ ಸ್ಪೆಷಲ್ ಇದೆ. ಏನಕ್ಕಪ್ಪ ಅಂತ ಅಂದರೆ, ನಿಮಗೆಲ್ಲ ಗೊತ್ತು ನಾವು ಮಸಾಲ ಮನೆ ಪೌಡರ್ಸ್ಗಳನ್ನ ಶುರು ಮಾಡಿದ್ದೀವಿ ಅಂತ. ಇದರಲ್ಲಿ ಮಿನಿಮಲ್ ಪ್ರಾಡಕ್ಟ್ಸ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಮಾರ್ಕೆಟ್ಗೆ. ಈಗ ಆ್ಯಡ್ ಆನ್ಸ್ ಮಾಡ್ತಾ ಹೋಗ್ತಿದ್ದೀವಿ. ಮುಂಚೆ ಮನೆಗೆ ಮಾತ್ರ ಯೂಸ್ ಮಾಡ್ತಿದ್ವಿ, ಈಗ ಸೊಸೈಟಿಗೂ ಕೂಡ ಅಂದರೆ ಲೈಕ್ ಕಸ್ಟಮರ್ಸ್ಗಳಿಗೂ ಕೂಡ ಕೊಡೋಣ ಅಂತ. ಅದೇ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ನೆಲ್ಲ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಅದನ್ನ ನನಗೆ ನಾರ್ಮಲ್ ಪ್ಯಾಕಿಂಗಲ್ಲಿ ಮಮ್ಮಿ ಕೊಟ್ಟು ಕಳಿಸಿದ್ದಾರೆ. ನಾನು ನಮ್ಮ ಮನೆಗೂ ಕೂಡ ನಾನು ಇಲ್ಲಿ ಯೂಸ್ ಮಾಡೋದು ಅದೇನೆ, ಚಿಲ್ಲಿ ಪೌಡರ್ಸು ಕೂಡ ಅದೇನೆ. ಸೊ ನಿಮಗೆ ಚಿಲ್ಲಿ ಪೌಡರ್ನ ನಾನು ತೋರಿಸ್ಬೇಕು ಅಂತಂದರೆ ಎಷ್ಟು ರೆಡ್ ಆಗಿರುತ್ತೆ ನೋಡಿ, ಇಲ್ಲಿ ಫುಲ್ ರೆಡ್ ಆಗಿರುತ್ತೆ. ಕಾಲಾ ಮಿರ್ಚಿ ಥರನೇ ಇರುತ್ತೆ ನೋಡೋದಕ್ಕೆ, ಬಟ್ ತುಂಬ ಖಾರ ಕೂಡ ಇರುತ್ತೆ. ಸೊ ಆ ಪೌಡರ್ಸ್ಗಳೆಲ್ಲ ನನ್ನ ಒಂದು ಮಸಾಲಾ ಪೌಡರ್ಸ್ ಡಬ್ಬದಲ್ಲಿ ಡಂಪ್ ಮಾಡ್ಕೊಂಡಿರ್ತೀನಿ ನಾನು. ಇವನ್ ಟರ್ಮರಿಕ್ ಪೌಡರ್ಸ್ ಕೂಡ ನಾವು ಸೇಲ್ ಮಾಡ್ತಾ ಇದೀವಿ. ಸೊ ಯಾರ್ಯಾರಿಗೆ ಬೇಕೋ ಅವರು ಆರ್ಡರ್ಸ್ಗಳನ್ನ ಪ್ಲೇಸ್ ಮಾಡ್ಕೋಬಹುದು. ಸೊ ನನ್ನ ಪ್ರೊಸೀಜರ್ನ ಹಾಗಾಗಿ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ, ನೀವು ಬ್ಲಾಗಲ್ಲಿ ನೋಡ್ತಾ ಹೋಗಿ. ನಾನು ಮೆಂತ್ಯ ಸೊಪ್ಪಿನ ಬಾತ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಿಕ್ ಆಗಿ ರೆಸಿಪಿಗೆ ಎಂಟ್ರಿ ಆಗೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಉಪ್ಪನ್ನು ಹಾಕ್ತೀನಿ. ಸೊ ನಾನು ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕೋದಾಯ್ತು. ಟೊಮ್ಯಾಟೋಸ್, ಇದೆಲ್ಲ ಕುಕ್ ಆಗಕ್ಕೆ ಸ್ವಲ್ಪ ಸಾಲ್ಟ್, ಆಲೂಗೆಡ್ಡೆನ ಹಾಕೋದು, ಸ್ವೀಟ್ ಕಾರ್ನ್, ನೀವು ಬೇಕಾದ್ರೆ ಬಟಾಣಿ ಇಲ್ಲ ಅವರೆಕಾಳು ಬೇಕಾದ್ರೆ ಹಾಕೋದು. ನನಗೆ ಸ್ವೀಟ್ ಕಾರ್ನ್ ಇಂದ ನಾನು ಅದನ್ನ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಬಾತ್ಗೆ ಮೆಂತ್ಯ ಸೊಪ್ಪು, ಮಸಾಲ ಮನೆ ಅರಿಶಿನ ಪುಡಿ, ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಕಲರ್ಗೆ, ಟೇಸ್ಟ್ಗೆ ನಾನು ನಮ್ಮ ಮಸಾಲ ಮನೆ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು, ಅಂಡ್ ಒಳ್ಳೆ ಪರಿಮಳ, ಒಳ್ಳೆ ಖಾರನ ಕೊಡುತ್ತೆ. ಸ್ವಲ್ಪ ಮಸಾಲ ಮನೆ ಜೀರಾ ಪೌಡರ್, ಇದು ತುಂಬಾ ಘಮಘಮವಾಗಿದೆ. ಅಂಡ್ ಹಾಗೆ ಧನಿಯಾ ಪುಡಿ, ಹಾಕ್ತಾ ಇದ್ದೀನಿ. ಅವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ನ ಕೂಗಿಸ್ಕೋತೀನಿ. ಎಸ್, ಇದು ಮೆಂತ್ಯ ಭಾತ್ ರೆಡಿ ಆಗಿದೆ. ಸೊ ಕಲರ್, ಟೆಕ್ಸ್ಚರ್ ಎಲ್ಲ ಚೆನ್ನಾಗಿದೆ ಅಲ್ಲ. ಸೊ ನಿಮಗೂ ಏನಾದರೂ ಮಸಾಲ ಮನೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತೀನಿ.